ಅಮ್ಮ ಅನ್ನೋದು ಒಂದು ಜವಾಬ್ದಾರಿ. ಪ್ರತಿ ಪರಿವಾರದ ಆತ್ಮವೂ ಕೂಡ. ಅಮ್ಮನಿಗೆ ಅಸಹನೀಯ ತಾಳ್ಮೆ ಇದೆ ಮತ್ತೆ ಡೆಡಿಕೇಶನ್ ಇದೆ ಟು ಸೇವ್ ಜನರೇಷನ್ಸ್. ಅಮ್ಮನ ಕೆಲಸ ಬರೀ ರೂಟೀನ್ ಅಲ್ಲ, ಅದೊಂದು ಮೌನದ ದೀಕ್ಷೆ. ಅವರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡೋಣ ಅಂತ. ಒಂದು ಹೆಣ್ಣು ತಾಯಿ ಆದಾಗ, ನಿಮ್ಗೆ ಮಗು ಆದಾಗ, ಆಗ ಒಂದು ಮೈಂಡ್ ಶಿಫ್ಟ್ ಆಗುತ್ತೆ. ಲೈಕ್ ವೆನ್ ಯು ಹ್ಯಾವ್ ಟು ಫೀಡ್ ದೆಮ್, ನೀವೇ ಅವರಿಗೆ ಪ್ರೈಮರಿ ಕೇರ್ ಗಿವರ್ ಆಗಿರ್ತೀರಾ, ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರಾ. ಸೊ ಎಲ್ಲಾ ಅಮ್ಮಂದ್ರಿಗೂ ಒಂದೇ ಥಾಟ್ ಪ್ರೊಸೆಸ್ ಆಗಿರುತ್ತೆ, ಅವ್ರ ಮಕ್ಕಳಿಗೆ ಬೆಸ್ಟ್ ಕೊಡ್ಬೇಕು ಅಂತ. ಇದೇ ಚಿಂತೆ ಅವರ ಸಾಹಸಕ್ಕೆ ಒಂದು ಮುನ್ನುಡಿ ಆಯ್ತು. ಟು ಕ್ರಿಯೇಟ್ ಚೇಂಜ್, ಟು ಮೇಕ್ ಎ ಡಿಫರೆನ್ಸ್. ಮತ್ತೆ ಅವರು ಶುರು ಮಾಡಿದ್ರು ಅವರ ಅಮ್ಮನಿಂದ ಅಮ್ಮನಿಗೋಸ್ಕರ ಒಂದು ಪ್ರಯಾಣ. ಆಸ್ ಅ ವುಮನ್ ಆಂಟ್ರಪ್ರನರ್ ಈ ಹಸಲ್ಗಳೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ಪೆಷಲಿ ಆಸ್ ಅ ಮದರ್. ಯಾಕಂದ್ರೆ ಅಪಾರ್ಟ್ ಫ್ರಮ್ ದ ಬಿಸ್ನೆಸ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಅನದರ್ ಲಿವಿಂಗ್ ಬೀಯಿಂಗ್. ಸೊ ಎಲ್ಲಾನು ಒಂದ್ ಬ್ಯಾಲೆನ್ಸ್ ಅಲ್ಲೇ ನಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಜಗತ್ತಲ್ಲಿ ಅಮ್ಮಂದಿರ ಶಕ್ತಿಯನ್ನ ಯಾರು ಕಡೆಗಣಿಸೋ ಹಾಗಿಲ್ಲ. ಈ ಅಮ್ಮ ಎಂತಹ ಸಾಧನೆ ಮಾಡಿದ್ರು ಅಂದ್ರೆ ಪ್ರೀತಿ, ಡಿಟರ್ಮಿನೇಷನ್ ಮತ್ತೆ ಇನೋವೇಷನ್ ಇಂದ ಹೇಗೆ ನಾವು ಸಾಧನೆ ಮಾಡಬಹುದು ಅಂತ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡೆಲ್ಲಿಯ ಅನ್ವೇಷಿಕಾ ಅವ್ರನ್ನ. ಲೈಫಲ್ಲಿ ಇಂಪಾರ್ಟೆಂಟ್ ಕೆಲ್ಸಗಳು ಈ ಪಿಚ್ ತರಾನೇ ಇರುತ್ತೆ, ಒಂದು ಟೈಮ್ ಫ್ರೇಮ್ ಜೊತೆಗೆ. ನಮ್ಮ ಮಾರ್ನಿಂಗ್ಗಳನ್ನೇ ನೋಡಿ, ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. 5 ನಿಮಿಷದಲ್ಲಿ ಎದ್ದೇಳ್ಬೇಕು, 5 ನಿಮಿಷದಲ್ಲಿ ಕಾಫಿ ಕುಡಿಬೇಕು, 5 ನಿಮಿಷದಲ್ಲಿ ಸ್ನಾನ ಮಾಡ್ಬೇಕು, ಬ್ರೇಕ್ಫಾಸ್ಟ್ ಮಾಡ್ಬೇಕು, ಮಕ್ಳನ್ನ ರೆಡಿ ಮಾಡ್ಬೇಕು, ಎಲ್ರಿಗೂ ಅವ್ರವ್ರ ಬಾಕ್ಸ್ ರೆಡಿ ಮಾಡ್ಬೇಕು, ಕೆಲ್ಸಕ್ಕೆ ಹೊರಡ್ಬೇಕು, ಎಲ್ಲ 5 ನಿಮಿಷದಲ್ಲಿ. ಈ 5 ನಿಮಿಷದ ಹಸಲ್ನ ಕ್ರ್ಯಾಕ್ ಮಾಡೋದಕ್ಕೇನೆ ನಾನ್ ಕಂಡು ಹಿಡಿದಿದ್ದು ಕೆಲವು ಹೆಲ್ದಿ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಸೂಪರ್ ಮಾರ್ಕೆಟ್ಸ್ ಅಲ್ಲೂ ನೋಡ್ದೆ, ಆಪ್ಸ್ ಅಲ್ಲೂ ನೋಡ್ದೆ, ತುಂಬಾ ಆಪ್ಷನ್ಸ್ ಗಳು ಸಿಕ್ತು. ಆದ್ರೆ ಅದೆಲ್ಲ ಎಷ್ಟು ಹೆಲ್ದಿ ಆಗಿತ್ತು, ನ್ಯೂಟ್ರಿಷಿಯಸ್ ಆಗಿದ್ದು ಅಂತ ತಿಳ್ಕೊಳಕ್ ಹೋದಾಗ ಅದ್ರ ಲೇಬಲ್ಸ್ ಮತ್ತೆ ಇಂಗ್ರೀಡಿಯೆಂಟ್ಸ್ ಬೇರೆನೆ ಹೇಳ್ತಿತ್ತು. ರಿಫೈನ್ಡ್ ಶುಗರ್, ಅಡಿಟಿವ್ಸ್, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್, ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್, ಇದೆಲ್ಲ ನೋಡಿದಾಗ ನನಗೆ ಕನ್ವಿನ್ಸ್ ಆಯ್ತು. ನೋಡು ಅನ್ವೇಷಿಕಾ, ಪ್ರಾಬ್ಲಮ್ ನಿನಗಿರುವಾಗ ಸಾಲ್ವ್ ಕೂಡ ನೀನೇ ಮಾಡ್ಕೋಬೇಕು. ಇಲ್ಲಿಂದ ಶುರುವಾಯ್ತು ನನ್ ಜರ್ನಿ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ. ಮೈಂಡ್ ಕೂಡ ಪೀಸ್ಫುಲ್ ಆಗಿರ್ಬೇಕು, ಕಂಪ್ಲೀಟ್ ನ್ಯೂಟ್ರಿಷನ್ ನ ಕೊಡ್ಬೇಕು ಹೆಲ್ತ್ಗೆ, ಮತ್ತೆ ನನ್ ಸೋಲ್ಗೂ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು. ಇದು ನನ್ನ ಫ್ಯಾಮಿಲಿ ಬೆಸ್ಟ್ ಇದೆ. ಇದೇ ಐಡಿಯಾ ಇಂದಾನೇ ನಾನು ಕಷ್ಟಪಟ್ಟು ಮತ್ತೆ ಜಾಯ್ಕಾ ಜೊತೆ ಸೇರಿ ನಾನ್ ಶುರು ಮಾಡಿದ್ದು ಮಿಹಿಸೋ. ಮಿಹಿಸೋ ಓವರ್ನೈಟ್ಸ್ ಓಟ್ಸ್ ರೇಂಜ್ ಅಲ್ಲಿ ನಿಮ್ಗೆ ಕ್ಲೀನ್ ಇಂಗ್ರೀಡಿಯೆಂಟ್ಸ್ ನ ಗುಡ್ನೆಸ್ ಮತ್ತೆ ರಿಯಲ್ ಫ್ರೂಟ್ಸ್ ನ ಆಸಮ್ ಟೇಸ್ಟ್ ಸಿಗುತ್ತೆ. ಆದ್ರೆ ಈ ಓಟ್ಸ್ ಗಳ ಮಧ್ಯೆ ಮಿಹಿಸೋ ಓಟ್ಸ್ ಯಾಕೆ ತುಂಬಾ ಒಳ್ಳೇದು ನಾನ್ ನಿಮಗ್ ತಿಳಿಸ್ತೀನಿ. ಮೊದ್ಲಿಗೆ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ ಕುಕ್ಡ್ ಓಟ್ಸ್ ಗಿಂತ ಓವರ್ನೈಟ್ ಓಟ್ಸ್ 25% ಬೆಟರ್ ನ್ಯೂಟ್ರಿಯೆಂಟ್ಸ್ ನ ರಿಟೈನ್ ಮಾಡುತ್ತೆ. ಎರಡನೇದು ಓವರ್ನೈಟ್ ಓಟ್ಸ್ ಬರುತ್ತೆ ಸಿಂಗಲ್ ಸರ್ವ್ ಪೌಚಸ್ ಅಲ್ಲಿ, ಸೋ ದಟ್ ನಿಮ್ಗೆ ಪ್ರತಿ ಸರ್ವಿಂಗ್ ಅಲ್ಲೂ ಈಕ್ವಲ್ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ, ಈಕ್ವಲ್ ನ್ಯೂಟ್ರಿಷನ್ ಮತ್ತೆ ಈಕ್ವಲ್ ಟೇಸ್ಟ್. ಮೂರನೇದು, ಮಿಹಿಸೋನ ಎಲ್ಲಾ ಪ್ಯಾಕೇಜಸ್ ಅಲ್ಲೂ ನಾವ್ ಏನ್ ಕ್ಲೇಮ್ ಮಾಡ್ತೀವಿ ಅಂದ್ರೆ ನಮ್ ಲೇಬಲ್ಸ್ ಮತ್ತೆ ಇಂಗ್ರೀಡಿಯೆಂಟ್ಸ್ ಅದನ್ನ 100% ಅಗ್ರಿ ಮಾಡುತ್ತೆ. ಇದ್ರಲ್ಲಿ ಯಾವುದೇ ತರಹದ ಕ್ಯಾಂಡಿಡ್ ಫ್ರೂಟ್ಸ್, ಕೆಮಿಕಲ್ಸ್ ಮತ್ತೆ ಪ್ರಿಸರ್ವೇಟಿವ್ಸ್ ಇರಲ್ಲ. ನಿಮಗ್ ಸಿಗುತ್ತೆ ರಿಯಲ್ ಫ್ರೂಟ್ ನ ಪೌಡರ್, ಪ್ರೋಬಯೋಟಿಕ್ಸ್, ಕ್ಲೀನ್ ಇಂಗ್ರೀಡಿಯೆಂಟ್ಸ್, ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಬೇಸಿಲ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಇಂತ ಗುಡ್ ಇಂಗ್ರೀಡಿಯೆಂಟ್ಸ್ ನ ಗುಡ್ನೆಸ್. ಮತ್ತೆ ಫೈನಲಿ ಮಿಹಿಸೋ ಏನ್ ಹೇಳಕ್ ಇಷ್ಟಪಡುತ್ತೆ ಅಂದ್ರೆ ಊಟ ಚೆನ್ನಾಗಿಲ್ದೇ ಇರುವಾಗ ಅದ್ ಮನ್ಸಿಗೆ ಹೇಗೆ ಇಷ್ಟ ಆಗುತ್ತೆ. ಈಗ ಡೆಲ್ಲಿ ಅವ್ರು ಮಾಡ್ತಿದ್ದಾರೆ ಅಂದ್ರೆ ಟೇಸ್ಟ್ ಚೆನ್ನಾಗೇ ಇರುತ್ತಲ್ವಾ. ಅದಕ್ಕೆ ನಾವು ಮಿಹಿಸೋನ 4 ಫ್ಲೇವರ್ ಅಲ್ಲಿ ಲಾಂಚ್ ಮಾಡಿದೀವಿ: ಮ್ಯಾಂಗೋ, ಬನಾನಾ ಕ್ಯಾರಮೆಲ್, ಮಿಕ್ಸ್ಡ್ ಬೆರೀಸ್ ಮತ್ತೆ ಚಾಕ್ಲೇಟ್. ಸೊ ಟೈಟನ್ಸ್, ನಾನೊಬ್ಳು ಆಂಟ್ರಪ್ರನರ್, ಒಬ್ಳು ಇನ್ನೋವೇಟರ್ ಮತ್ತೆ ಒಬ್ಳು ತಾಯಿ ಕೂಡ. ಹಾ ನಿಮ್ ಪ್ರಯತ್ನ ನಡೀತಾ ಇರಲಿ. ಬಟ್ ಯು ಡೂಯಿಂಗ್ ಅಮೇಜಿಂಗ್. ಮಿಹಿಸೋ ಇಂದ ನನ್ನ ಪ್ರಯತ್ನ ಏನು ಅಂದ್ರೆ ಭಾರತದ ಎಲ್ಲಾ ಮನೆಗಳಿಗೂ ಒಂದ್ ನಿಮಿಷ. ಓಕೆ, ಐ ಥಿಂಕ್ ಯು ಡೂಯಿಂಗ್ ಸೋ ಗುಡ್. ನೀವು ಸ್ಟ್ರೆಸ್ ತಗೊಳ್ಳೋ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಬಿಕಾಸ್ ಯು ಡೂಯಿಂಗ್ ಸೋ ಗುಡ್, ಕಾಮ್ ಡೌನ್, ಯು ನೀಡ್ ಮೈ. ಓಕೆ, ಇವಾಗ ನೀವು ಹೇಳಿ.